ಹಲೋ ಎವ್ರಿವನ್, ಇದು ಲಾಸ್ಟ್ ಆಷಾಢ ಶುಕ್ರವಾರ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಮನೇಲೇ ಸುಮಾರು ದಾಸವಾಳದ ಹೂವು ಬಿಡೋದ್ರಿಂದ ಅಷ್ಟಾಗಿ ಹೂವು ಎಲ್ಲ ತರೋದಕ್ಕೆ ಹೋಗ್ತಾ ಇಲ್ಲ. ಅಂದರೆ ಕೆಲವೊಂದು ಸತಿ ಈ ಗುರುವಾರ, ಮಂಗಳವಾರ, ಶುಕ್ರವಾರ ಅನ್ನೋ ಟೈಮಲ್ಲಿ ಹೂವನ್ನು ತೊಗೊಬರ್ತೀವಿ. ಹಾಗೆ ನಮ್ಮ ಮನೇಲಿ ಎಲ್ಲರೂ ಮಂತ್ರಾಲಯಕ್ಕೆ ಹೋಗಿದ್ರು, ಅಲ್ಲಿಂದ ದೇವ್ರ ಫೋಟೋ ತೊಗೊಬಂದಿದ್ರು ಅಂತೇಳಿ ನನ್ನ ಮಗ ಹಾಗೆ ವೀಡಿಯೋ ಮಾಡ್ಕೊತಿದ್ದ. ಇನ್ನು ನನಗೇನು ತುಂಬ ಚೆನ್ನಾಗೇನು ರಂಗೋಲಿ ಬಿಡೋದ್ರಲ್ಲಿ ಎಕ್ಸ್ಪರ್ಟ್ ಏನಿಲ್ಲ, ಮೀಡಿಯಮಾಗಿ ಬಿಡ್ತೀನಿ. ಇನ್ನು ರಂಗೋಲಿ ಎಲ್ಲ ಬಿಟ್ಬಿಟ್ಟು ದೇವ್ರ ಪೂಜೆ ಎಲ್ಲ ದೇವ್ರ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಇನ್ನು ತಿಂಡಿಗೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ನೈಟೇನೆ ನಾನು ಪೂರಿಗೆ ಅಂತ ಹೇಳ್ಬಿಟ್ಟು ಹಿಟ್ಟೆಲ್ಲ ಕಲಸಿಟ್ಟಿದ್ದೆ. ಪ್ರತಿದಿನ ಎಲ್ಲರೂ ಮನೇಲೂ ಬೆಳಗ್ಗೆ ಎದ್ದಿದ ತಕ್ಷಣ ಏನು ತಿಂಡಿ ಮಾಡೋದು ಅಂತ ಹೇಳಿ ಎಲ್ರಿಗೂ ಒಂಥರ ಟೆನ್ಷನ್ ಆಗಿರುತ್ತೆ. ಹಿಂದಿನ ದಿನವೇ ಆ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡ್ರೆ ನಮಗೆ ನೆಕ್ಸ್ಟ್ ಡೇ ತಿಂಡಿ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ನಾನು ಕೂಡ ಹಾಗೆಯೇ ಕೆಲವೊಂದು ಸತಿ ನಾನೇನಾದರೂ ಮನೇಲಿ ತಿಂಡಿ ಮಾಡಬೇಕು ಅಂದರೆ ನೈಟೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಅಂಥ ಟೈಮಲ್ಲಿ ನನ್ನ ಮಗನಿಗೆ ಕೇಳ್ತೀನಿ ಏನು ತಿಂಡಿ ಬೇಕು ಅಂತ ಹೇಳಿ. ಅವನೇನು ಹೇಳ್ತಾನೋ ಅದನ್ನೇ ಮಾಡಿಕೊಡ್ತೀನಿ. ಹಾಗೆಯೇ ಇವತ್ತು ನಾನು ಪೂರಿನ ಮಾಡ್ತಾಯಿದ್ದೀನಿ, ಅದ್ರ ಜೊತೆ ಪಲ್ಯ ಕೂಡ ಮಾಡ್ತಾಯಿದ್ದೀನಿ. ಪಲ್ಯ ಮಾಡಿದ್ದೆ, ಅಂದರೆ ನನಗೆ ಅದ್ರದ್ದು ರೆಸಿಪಿ ಎಲ್ಲ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ನನಗೂ ಕೂಡ ಈ ಟೈಮಲ್ಲಿ ಎಲ್ಲ ಕೆಲಸ ಮಾಡೋದು ತುಂಬ ಚಿಕ್ಕ ಪೂರಿ ಇದೆ, ಸಾಫ್ಟಾಗಿದೆಯಾ ಅಂತ. ಇನ್ನು ಅವ್ನು ಸ್ಕೂಲಿಗೆಲ್ಲ ಹೋದ್ಮೇಲೆ ನಾನೊಂದು FA1 ಸ್ಟಾರ್ಟ್ ಆಗ್ತಾಯಿದೆ ಇನ್ನೊಂದು 3-4 ಡೇಸಲ್ಲಿ ಅಂತ ಹೇಳಿಬಿಟ್ಟು ಸ್ಕೂಲಿಂದ ಪ್ಯಾಟ್ರನ್ನ ಕಳಿಸಿರ್ತಾರೆ. ಅಂದರೆ ಯಾವ ಮೀನ್ಸ್ ಬರುತ್ತೆ ಅಂತ ಹೇಳಿ ಅದನ್ನು ಒಂದು ಶೀಟಲ್ಲಿ ನಾನು ಪ್ರತಿ ಸರಿನೂ ಪ್ರತಿ ಟೆಸ್ಟು ಪ್ರತಿ ಎಕ್ಸಾಮಲ್ಲೂ ನಾನು ಅದನ್ನು ಪ್ರಿಪೇರ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದೊಂದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಅವನಿಗೆ ಓದೋದಕ್ಕೆ ಈಸಿ ಆಗುತ್ತೆ ಅಂತೇಳಿ. ನಮ್ಮ ಕಾಲದಲ್ಲೆಲ್ಲ ಪೇರೆಂಟ್ಸ್ ಎಲ್ಲ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇರಲಿಲ್ಲ, ಆದರೆ ಇವಾಗ ನಾವು ತುಂಬಾ ತಲೆ ಕೆಡಿಸ್ಕೋಬೇಕಾಗುತ್ತೆ. ನಮ್ಮ ಮನೇಲಿ ಮಾತ್ರ ಹೀಗೇನಾ, ನೀವು ಕೂಡ ಹೀಗೇನಾ ಅಂತ ಹೇಳಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್.